ಈ ಗೆಸ್ಟಾಲ್ಟ್ ಇನ್ಸೈಟ್ ಥಿಯರಿ ಅನ್ನೋದು BEd ಅಲ್ಲಿ ಬರುತ್ತೆ, CTET ಎಕ್ಸಾಮ್ಸಲ್ಲೆಲ್ಲ ಬರುತ್ತೆ. ಸೊ ಈ ಗೆಸ್ಟಾಲ್ಟ್ ಇನ್ಸೈಟ್ ಥಿಯರಿ ಅನ್ನೋದು ಎಲ್ಲರೂ ಕಲೀರಿ. ಎಲ್ಲರಿಗೂ ನಮಸ್ಕಾರ. BVS ಲರ್ನಿಂಗ್ಗೆ ಸ್ವಾಗತ. ಈ ದಿನ ವಿಷಯ ಸೈಕಾಲಜಿಯಲ್ಲಿ ಚೈಲ್ಡ್ಹುಡ್ ಆ್ಯಂಡ್ ಗ್ರೋಯಿಂಗ್ ಅಪ್, ಗೆಸ್ಟಾಲ್ಟ್ ಇನ್ಸೈಟ್ ಥಿಯರಿ. ಕೆಲವೊಂದು ಥಿಯರೀಸ್ ಇದೆ, ಅದರಲ್ಲಿ ಮೊದಲನೇ ಥಿಯರಿ ಬಂದ್ಬಿಟ್ಟು ಗೆಸ್ಟಾಲ್ಟ್ ಇನ್ಸೈಟ್ ಥಿಯರಿ ಅಂತ. ಈ ಥಿಯರಿನ ನಾವು ಏನಂತ ಕರಿತೀವಿ ಅಂದರೆ ಲರ್ನಿಂಗ್ ಬೈ ಇನ್ಸೈಟ್ ಅಂತ ಕರಿತೀವಿ. ನಾವು ಈ ಥಿಯರಿನ ಏನಂತ ಕರಿತೀವಿ? ಲರ್ನಿಂಗ್ ಬೈ ಇನ್ಸೈಟ್ ಅಂತ. ಯಾಕಂತ ಕರಿತೀವಿ? ಇನ್ಸೈಟ್ ಅಂದರೆ ಒಳಗಡೆನೇ ತಾನೇ ಕಲಿಯೋದನ್ನು ನಾವು ಈ ಥಿಯರಿಯಲ್ಲಿ ನೋಡ್ತೀವಿ. ಅದಕ್ಕೆ ನಾವು ಈ ಥಿಯರಿನ ಲರ್ನಿಂಗ್ ಬೈ ಇನ್ಸೈಟ್ ಅಂತ ಕರಿತೀವಿ. ಇದು ಗೆಸ್ಟಾಲ್ಟ್ ಸೈಕಾಲಜಿಗೆ ಫೌಂಡರ್ ಯಾರು ಅಂದರೆ ಮ್ಯಾಕ್ಸ್ ವರ್ತಿಮರ್ ಅನ್ನೋರು ಗೆಸ್ಟಾಲ್ಟ್ ಸೈಕಾಲಜಿಗೆ ಫೌಂಡರ್ ಆಗಿರ್ತಾರೆ. ಈ ಥಿಯರಿ ಏನು ಹೇಳುತ್ತೆ ಅಂದರೆ ಯಾವುದೇ ಸೊಲ್ಯೂಷನ್ಗೆ ಯಾವುದೇ ಪ್ರಾಬ್ಲಮ್ಗೆ ಸಡನ್ ಸೊಲ್ಯೂಷನ್ ಸಿಗುತ್ತೆ, ಅಲ್ಲೇ ಕ್ಲಿಯರ್ ಆಗುತ್ತೆ ಅನ್ನೋದು ಈ ಥಿಯರಿ ಹೇಳುತ್ತೆ ಅಂತ. ಏನು ಹೇಳ್ತಾನೆ? ಕೋಲಾರ್ ಎಕ್ಸ್ಪೆರಿಮೆಂಟ್ಸ್ ಏನು ನಡೆಯುತ್ತೆ ಅನ್ನೋದನ್ನು ನಾವೀಗ ತಿಳಿಯೋಣ. ಇವಾಗ ಕೋಲಾರ್ ಎಕ್ಸ್ಪೆರಿಮೆಂಟ್ ಆನ್ ಎ ಚಿಂಪಾಂಜಿ ನೇಮ್ಡ್ ಸುಲ್ತಾನ. ಇವಾಗ ಏನು ಮಾಡ್ತಾರೆ ಅಂದರೆ ಒಂದು ಚಿಂಪಾಂಜಿನ ತಗೊತಾರೆ, ಅದ್ರ ಹೆಸರು ಏನಂತ ಇಡ್ತಾರೆ ಅಂದರೆ ಸುಲ್ತಾನ್ ಅಂತ ಇಡ್ತಾರೆ. ಸುಲ್ತಾನ್ ವಾಸ್ ಕೆಪ್ಟ್ ಇನ್ ಎ ಕೇಜ್. ಸುಲ್ತಾನ ಎಲ್ಲಿಡ್ತಾರೆ? ಕೇಜಲ್ಲಿ ಇಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಮತ್ತು ವೇ 2 bananas were hanged on the ceiling ಅಂತ. ಇವಾಗ ಒಂದು ಕೇಜ್ ಇರುತ್ತೆ. ಇವಾಗ ಚಿಂಪಾಂಜಿನ ಎಲ್ಲಿಕ್ತಾರೆ? ಅದ್ರ ಹೆಸರು ಸುಲ್ತಾನ್ ಅಂತ ಕೊಡ್ತೀರಿ. ಇಲ್ಲೊಂದು ಕೇಜಲ್ಲಿ ಈ ಚಿಂಪಾಂಜಿನ ಇಡ್ತಾರೆ ಅಂದ್ಕೊಳ್ಳಿ. ಈ ಚಿಂಪಾಂಜಿನ ಈ ಕೇಜಲ್ಲಿ ಇಟ್ಟರೆ ಮತ್ತು ಅಲ್ಲಿ ಒಳಗಡೆ ಏನು ಮಾಡಿರ್ತಾರೆ ಅಂದರೆ ಸೀಲಿಂಗಲ್ಲಿ 1-2 ಬನಾನ ಹ್ಯಾಂಗ್ ಮಾಡಿರ್ತಾರೆ. ಬಟ್ ಈ ಚಿಂಪಾಂಜಿಗೆ ಅದನ್ನು ಕೈ ಇಟ್ಕೊಳಕ್ಕಾಗಲ್ಲ, ಅದು ಜಾಸ್ತಿ ಮೇಲ್ಗಡೆ ಇರುತ್ತೆ. ಸೊ ಆ್ಯಂಗ್ರಿ ಸುಲ್ತಾನ ಅಟೆಂಪ್ಟ್ ಟು ಗೆಟ್ ದ ಬನಾನಾ ಸೆವೆರಲ್ ಟೈಮ್ಸ್ ಬಟ್ ಫೈಲ್ಡ್ ಅಂತ. ಇದಕ್ಕೆ ಈ ಚಿಂಪಾಂಜಿಗೆ ಏನು ಅನಿಸುತ್ತೆ? ಬನಾನಾ ಅಲ್ಲಿದ್ದರೆ ಅದು ತಿನ್ನಬೇಕು ಅನಿಸುತ್ತೆ ಅಲ್ವಾ? ಬಟ್ ಅದಕ್ಕೆ ತುಂಬ ಹೊಟ್ಟೆ ಹಸಿತಾ ಇರುತ್ತೆ. ಬಟ್ ತುಂಬ ಸಲ ಅಟೆಂಪ್ಟ್ ಮಾಡುತ್ತೆ ಬನಾನಾ ತಗೊಳ್ಬೇಕು ಅಂತ, ಆದರೆ ಅದು ಬನಾನಾ ತಗೊಳಕ್ಕೆ ಆಗಲ್ಲ. ಮತ್ತೆ ಅಟೆಂಪ್ಟ್ ಮಾಡುತ್ತೆ, ಬಟ್ ಫೇಲ್ ಆಗೋಗುತ್ತೆ. ಫಸ್ಟ್ ಸುಲ್ತಾನ ಸ್ಯಾಟ್ ಆನ್ ದ ಫ್ಲೋರ್ ಆ್ಯಂಡ್ ಟ್ರೈ ಟು ಥಿಂಕ್ ಆಫ್ ಎ ಸೊಲ್ಯೂಷನ್ ಕ್ಲೇಮ್ಲಿ ಅಂತ. ಇವಾಗ ಈ ಸುಲ್ತಾನ್ ಏನು ಮಾಡುತ್ತೆ? ಈ ಚಿಂಪಾಂಜಿ ಏನು ಮಾಡುತ್ತೆ? ಅಟೆಂಪ್ಟ್ ಮಾಡಿ ಅದಕ್ಕೂ ಆಯಾಸ ಆಗಿ ಏನು ಮಾಡುತ್ತೆ ಅಂದರೆ ಕುತ್ಕೊಂಡು ಆಲೋಚನೆ ಮಾಡುತ್ತೆ. ಫಸ್ಟು ಏನು ಮಾಡಿದ್ರೆ ನಂಗೆ ಆ ಬನಾನಾ ಸಿಕ್ಕತ್ತೆ ಅಂತ ಸೊಲ್ಯೂಷನ್ ಬಗ್ಗೆ ಇವಾಗ ಫಸ್ಟ್ ಸುಲ್ತಾನ ಸ್ಯಾಟ್ ಆನ್ ದ ಫ್ಲೋರ್ ಆ್ಯಂಡ್ ಟ್ರೈ ಟು ಥಿಂಕ್ ಆಫ್ ಎ ಸೊಲ್ಯೂಷನ್ ಕೇಮ್ಲಿ. ಇವಾಗ ಚಿಂಪಾಂಜಿ ಏನತ್ತೆ? ಕುತ್ಕೊಂಡು ಆಲೋಚನೆ ಮಾಡತ್ತೆ, ಏನು ಮಾಡಿದ್ರೆ ನನಗೆ ಆ ಬನಾನಾ ಸಿಗತ್ತೆ ಅಂತ ಆಲೋಚನೆ ಮಾಡ್ತಾ ಇರುತ್ತೆ. ಸುಲ್ತಾನ ಅನಲೈಸ್ ದ ಸಿಚುವೇಶನ್ ಇನ್ ಈಸ್ ಮೈಂಡ್ ಅಂತ. ಸುಲ್ತಾನಿಗೆ ಒಂದು ಐಡಿಯಾ ಟಕ್ ಅಂತ ಹೊಡೆಯುತ್ತೆ, ಚಿಂಪಾಂಜಿಗೆ ಒಂದು ಐಡಿಯಾ ಟಕ್ ಅಂತ ಹೊಡೆಯುತ್ತೆ. ಏನು ಮಾಡುತ್ತೆ ನೋಡೋಣ. ಈ ಫೌಂಡ್ ಎ ಸೊಲ್ಯೂಷನ್ ವಿತ್ ದ ಹೆಲ್ಪ್ ಆಫ್ 2 boxes ಕೆಪ್ಟ್ ಇನ್ಸೈಡ್ ದ ಕೇಜ್. ಈ ಕೇಜ್ ಒಳಗಡೆನೆ 2 ಬಾಕ್ಸಸ್ ಇರುತ್ತೆ. ಆ ಬಾಕ್ಸನ್ನು ಏನು ಮಾಡುತ್ತೆ ಅಂದರೆ ಒಂದರ ಮೇಲೆ ಒಂದು ಹಾಕಿ ಅದ್ರ ಮೇಲೆ ಚಿಂಪಾಂಜಿ ಹತ್ತಿ ಏನು ಮಾಡುತ್ತೆ? ಈ ಬನಾನಸ್ನ ಈಟ್ ಮಾಡುತ್ತೆ ಅಂತ. ಈ ಅಪ್ಲೈಡ್ ದಿಸ್ ಪ್ರಿಸೆಪ್ಷನ್ ಇನ್ ಈಸ್ ಮೈಂಡ್ ಆ್ಯಂಡ್ ಫೌಂಡ್ ದ ಸೊಲ್ಯೂಷನ್. ಏನು ಮಾಡುತ್ತೆ? ಕೊನೆಗೆ ಅದು ಏನು ಮಾಡುತ್ತೆ? ಪ್ರಾಬ್ಲಮ್ ಬಂತು ಅಲ್ಲೇ, ಮತ್ತೆ ಅದೇನು ಮಾಡುತ್ತೆ? ಅಲ್ಲೇ ಕುತ್ಕೊಂಡು ಅಲ್ಲೇ ಸೊಲ್ಯೂಷನ್ ಹುಡುಕಿ ಆ ಬನಾನಸ್ ತಿನ್ನತ್ತೆ. ಅದೇ ಈ ಗೆಸ್ಟಾಲ್ಟ್, ಈ ಕೋಲಾರಸ್ ಏನಂತ ಕರೀತಾರೆ ಅಂದರೆ ಕೋಲಾರ್ ಕಾಲ್ಡ್ ಇನ್ಸೈಟ್ಫುಲ್ ಲರ್ನಿಂಗ್. ಅಂದರೆ ಈ ಕೇಜ್ ಒಳಗಡೆನೇ ಆ ಚಿಂಪಾಂಜಿ ಒಂದು ಕಲಿಕೆನ ಕಲಿತಾನೆ. ಅದಕ್ಕೋಸ್ಕರ ಇದು ಇನ್ಸೈಟ್ಫುಲ್ ಲರ್ನಿಂಗ್ ಅಂತ ಕರೀತಾರೆ. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.